ಮೊದಲಿಗೆ ನೆನ್ಮಂಗ್ಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ನೆನ್ಮಂಗ್ಲ ಭಾಸ್ಕರ್ ಪ್ರಸಾದ್ ವಿರುದ್ಧ ದಲಿತ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಷ್ಠಿತ ಹಾಲಿಡೇ ಪ್ಲಾಮ್ಸ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ. ಈ ಒಂದು ಪತ್ರಿಕಾ ವರದಿಯಲ್ಲಿ ನಾವು ನಮ್ಮ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ. ಆದರೆ ಈ ಅಭಿವೃದ್ಧಿಯನ್ನು ಕಂಡಂಥ ಕೆಲವರು ನಾಯಕರುಗಳು ಏನು ಅದ್ರ ಬಗ್ಗೆ ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಅನುಭವಸ್ಥರಿದ್ದಾರೆ, ಹಿರೀಕರಿದ್ದಾರೆ. ಅವರು ಮಾತಾಡೋ ರೀತಿಗಳೇ ಬೇರೆ. ಹಿರೀಕರುಗಳು ಮಾತಾಡ್ತಾರೆ. ಏನು ಈಗ ಮೊನ್ನೆ ಯಾರೋ ಮಾತಾಡಿದ್ರು, ರಂಗೋಲಿ ಬಿಡೋಕ್ಕೆ ಬಂದು ಅಲ್ಲ ಎಮ್ಮನ ಕೇಳಿದೆ. ಅವರೇ ಹೇಳ್ಬೋದಾಗಿತ್ತು, ಆ ಎಮ್ಮನ ಕೇಳಿದೆ, ಮೊದಲು ರೋಡ್ ಆಗಿತ್ತು ಆಮೇಲೆ ರಂಗೋಲಿ ಬಿಟ್ವಿ ಅಂತ ಅವರು ಹೇಳಿದ್ರು. ಅವ್ರು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ಆದರೆ ಏನು ನಮ್ಮ ನೆಲಮಂಗಲದಲ್ಲಿ ನಮ್ಮ ಜನಾಂಗದಲ್ಲೇ ಹುಟ್ಟಿ ಬೆಳೆದಿರೋ ಅಂತಕ್ಕಂಥ ಒಬ್ಬ ಭಾಸ್ಕರ್ ಪ್ರಸಾದ್ ಒಬ್ಬ ವ್ಯಕ್ತಿ, ಅವನು ಏನು ಮಾಡ್ತಾಯಿದ್ದಾನೆ, ಇಡೀ ಸಮೂಹ ನಮ್ಮ ಸಮೂಹ ಎಲ್ಲ ಏನಿದೆ, ಇಷ್ಟೊಂದು ಜನ ನಾಯಕರುಗಳು ಏನಿದ್ದಾರೆ, ಎಲ್ಲ ನಮ್ಮ MLA ಅವ್ರ ಪರವಾಗಿದ್ದಾರೆ. ಯಾಕೆಂದರೆ ಏನೋ ಒಂದು ಅಭಿವೃದ್ಧಿ ಕೆಲಸನೂ ಮಾಡ್ತಾವ್ರೆ, ನಮ್ಮವರು ಅಂತ ಬಂದಿದ್ದಾರೆ. ಇದು ಎಷ್ಟು ದಿನ ಇರುತ್ತೋ ಇರೋಲ್ವೋ, ಒಂದು ಏನು ಮೀಸಲಾತಿ ಇದು, ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ಮವರು ಅಂತ ಬಂದಾಗ ನಾವು ಅವ್ರನ್ನ ಸಹಕರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾಗ ಅವ್ರು ಇನ್ನೂ ಮುಂದೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ಇವನೊಬ್ಬ ಹುಳ ಥರ ಉಟ್ಕೊಂಬಿಟ್ಟು ನೆಲಮಂಗಲದಲ್ಲಿ ಅವನು ಹೇಳ್ತಾನೆ, ನಾನು ಈ ಊರಲ್ಲಿ ಹುಟ್ಟಿ ಬೆಳೆದವನು ಅಂತ. ಅವನು ಇಲ್ಲೆಲ್ಲ ಹುಟ್ಟಿ ಬೆಳೆದಿದ್ದು ಮಾಗಡಿ ರೋಡಲ್ಲಿ ಹುಟ್ಟಿದವನು. ಅವನೇನು ಮಾಡ್ತಾನೆ, ಇಲ್ಲಿ ಬಂದ್ಬಿಟ್ಟು ಇಲ್ಲದೆಲ್ಲ ಮಾತಾಡಿ ಅವ್ನು ಬಂದಿದ್ದು 78-79 ನೆಲಮಂಗಲಕ್ಕೆ. ಇಲ್ಲಿ ರಾಜ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪೆಟ್ಟಿ ಅಂಗಡಿನಲ್ಲಿ ಬ್ಯಾನರ್ ಬರೀತಾಯಿದ್ರು. ಆ ಯಪ್ಪ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಅವರು. ಆ ಯಪ್ಪನ ಜೊತೆ ಸೇರಿಕೊಂಡು ಈ ಯಪ್ಪ ಬ್ಯಾನರ್ ಬರೆಯೋಕ್ಕೆ ಬಂದ. ಅಲ್ಲಿಗೆ ಬಂದನು, ಪಕ್ಕದಲ್ಲಿ ನಮ್ಮ DSS ರೂಮ್ ಇತ್ತು. ಆ ರೂಮಲ್ಲಿ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ಎಲ್ಲ ವೈಖರಿಗಳನ್ನು ನೋಡಿ, ರಾಮಪ್ಪರು ಅಧ್ಯಕ್ಷರಾಗಿದ್ದರು ಅವಾಗ, ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಏನು ಮಾಡ್ದ, ಸ್ವಲ್ಪ ದಿನ ಅಲ್ಲಿ ಜೊತೆಲೇ ಓಡಾಡ್ಕೊಂಡಿದ್ದ. ಅದಾದಮೇಲೆ ದುಡ್ಡಿನ ಆಸೆ ಜಾಸ್ತಿ ಆಗೋಯ್ತು ಅವನಿಗೆ. ಇದು ಪ್ರೊಫೆಸರ್ BK ಅವರ ಸಂಘಟನೆ, ಇಲ್ಲಿ ಯಾವುದೂ ನಡೆಯಲ್ಲ, ಇಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ನಾನು ಇವ್ರ ಮುಂದೆ ನಾನು ಬೇಳೆ ಬೇಯಲ್ಲ ಅಂದ್ಬಿಟ್ಟು ಎಂಥದೋ ಒಕ್ಕೂಟ ಅಂತ ಕಟ್ಕೊಂಡು ಹೊರಗಡೆ ಹೊರಟೋದ. ಹೋಗಿ ಆದಮೇಲೆ ಅಲ್ಲಿ ಇಲ್ಲಿ ಅದು ಇದು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕೊನೆಗೆ ಆಂಜನೇಯಮೂರ್ತಿ ಅವರು ಸೋಲಕ್ಕೂ ಈ ಅಪ್ಪನೇ ಕಾರಣ. ಆಂಜನೇಯಮೂರ್ತಿ ಸೋಲೋಕ್ಕೂ ಇದೇ ಕಾರಣ. ಅವರು ಎಲ್ಲೆಲ್ಲೋ ಓಡಾಡ್ಕೊಂಡು ಏನೋ ಮಾಡ್ಕೊಂಡಿದ್ರು. ಅದೇನೋ ಲಾಸ್ಟ್ಗೆ ಈ ಅಪ್ಪನ ಹತ್ರ ಕರ್ಕೊಂಡಾಗ ಅವಾಗಿಂದ ಇವನಿಗೆ ಇದಾಗೋಯ್ತು. ಏನು ಮಾತಾಡ್ತಾನೆ, ಏನು ಬಿಡ್ತೀನಿ ಗೊತ್ತಿಲ್ಲ. ಕೆಲಸ ಇರೋದು SDPIನಲ್ಲಿ, ಕೆಲಸ ಮಾಡೋದು JDS BJPನಲ್ಲಿ. ಈ ಥರ ಕೆಲಸಗಳು ಮಾಡ್ಕೊಂಡು ಯಾರೆಲ್ಲಿ ಕರೀತಾರೆ ಅಲ್ಲಿ ಓಡೋಗ್ಬಿಡೋದು, ಅಲ್ಲಿ ಹೋಗ್ಬಿಟ್ಟು ಕಚ್ಚ ಮಾತಾಡ್ಬಿಡೋದು. ಅವರು ಬೇಜಾರು ಮಾಡ್ಕೊತಾರೆ ಇವ್ನು ಮಾತಾಡೋದನ್ನ. ಆದರೂ ಇವನು ಅರ್ಥ ಮಾಡ್ಕೊಳಲ್ಲ, ಇವನು ಬೇಜಾರು ಆಗಲ್ಲ. ಯಾರು ಎಷ್ಟು ಜನ ಬೈದಷ್ಟು ಖುಷಿನೇ ಅವನಿಗೆ. ಈ ಥರ ಮಾಡಿಕೊಂಡು ನೆಲಮಂಗಲದಲ್ಲಿ ಈಗ ನಮ್ಮ MLA ಅವ್ರ ಬಗ್ಗೆ ಯಾರು, ಇಡೀ ನಮ್ಮ ನೆಲಮಂಗಲ ತಾಲೂಕಲ್ಲಿ ನಮ್ಮ ಯಾರೋ ಅವ್ರ ಬಗ್ಗೆ ಮಾತಾಡಲ್ಲ. ಇವನೊಬ್ಬನೇ ಮಾತಾಡ್ತಾನೆ. ಯಾಕೆ ಮಾತಾಡ್ತಾನೆ? ಇವನೇನು ಮಾದಿಗರನಲ್ಲವ ಇವನು? ಯಾಕೆ ನಮ್ಮ ಸಮೂಹದಲ್ಲಿ ಯಾಕಿದ್ದಾನೆ ಇವನು? ಈಗ ನಮಗೆ ಇವನು ಇಲ್ಲಿ ಹುಟ್ಟು ಬೆಳೆದಿಲ್ಲದೆ ಇರೋದ್ರಿಂದ ಇವನು ನಮ್ಮವನ ಅಂತ ನಮಗೆ ಡೌಟ್ ಆಗಿಬಿಟ್ಟಿದೆ. ಈ ಥರ ಇದು ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈಗ ಸಾಹೇಬರು MLA ಸಾಹೇಬರು EO ಮೇಡಮ್ನ ಬೈದ್ಬಿಟ್ಟು ರಜಾ ಕಳಿಸ್ಬಿಟ್ರು ಅಂತ. ಆಯಮ್ಮವ್ರು ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಈ ವಿಚಾರ, ಸಾಹೇಬರು ನನ್ನ ಹತ್ರ ಏನೂ ಮಾತಾಡಿಲ್ಲ, ನಂದೇನೋ ಪರ್ಸ್ನಲ್ ಕೆಲಸ ಆಯಿತು, ನಾನು ರಜಾ ಹೋಗಿದ್ದೆ. ಹಿಂಗಿರೋವಾಗ ಇವನು ಯಾಕೆ ಈ ಥರ ಎಲ್ಲ ಹೇಳಬೇಕು? ಸುಳ್ಳು ಎಲ್ಲ ಯಾಕೆ ಏನು ಮಾಡ್ತಾನೆ? ಬರೀ ಬಚ್ಚಲ್ ಬಾಯಿ. ಇವ್ನಿಗೆ ಇಂಥವರೆಲ್ಲ ಏನು ಮಾಡಬೇಕು ಅಂತ ಚರಂಡಿಲಿ ಬಿದ್ದಿರೋ ಚಪ್ಪಲಿ ತಗೊಂಡು ನಾಲ್ಗೆ ಉಜ್ಜಬೇಕು ಇಂಥ ನನ್ನ ಮಕ್ಕಳಿಗೆ ಅಂಥ ಕೆಲಸ ಮಾಡ್ತಾನೆ ಇವನು. ಎಲ್ಲ ಇವನೊಬ್ಬರಿಂದನೇ ಎಲ್ಲ ಸೃಷ್ಟಿ. ಇಂಥವ್ರನ್ನ ನಿಜವಾಗೂ ಪೊಲೀಸ್ನವ್ರು ಯಾಕೆ ಬಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ. ರೌಡಿ ಶೀಟರ್ ಇದ್ದರೂ ಕೂಡ ಇವನ ಬಗ್ಗೆ ಯಾವುದೇ ಇದನ್ನು ತಗೋತಾ ಇಲ್ಲ. ಅವನು ಇಂಥ ಕೆಲಸಗಳು ಮಾಡಿದಾಗ ಸಮಾಜಘಾತ ಕೆಲಸಗಳು ಇಂಥವೆಲ್ಲ ಮಾಡ್ತಾನೆ. ಹಿಂದೆ ಯಾವುದಾದ್ರು ಇದು ಜಯಪ್ರಸಾದ್ ನರಸಿಂಹಂಗೆ ಕಲ್ಲೆಲ್ಲ ಹೊಡೆದು ಗಲಾಟೆ ಮಾಡಿಬಿಟ್ರು. ಇವತ್ತು BML ಕೃಷ್ಣಪ್ಪರು ನನ್ನ ಅಷ್ಟು ಮುದ್ದಾಡ್ತಿದ್ರು ಅಂತ ಹೇಳ್ತಾರೆ. ಅವ್ರು ರೌಡಿ ಲಿಸ್ಟ್ ಓಪನ್ ಮಾಡಿಸಿದ್ದೆ ಅವರು, ಅಷ್ಟು ಇದು ಮಾಡಿದವರು. ಇವತ್ತು ಹೇಳ್ತಾನೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು MLA ಅವರು ಇವನ್ನ ಲಾಸ್ಟಲ್ಲಿ ಅಣ್ಣ ಅಂತ ಕರೆದು, ಇಲ್ಲ ಅಣ್ಣ ಅಂತ ನಾನು ಕರಿ, ಇಲ್ಲ ಗುರುಗಳೇ ಅಂತ ಕರಿ. ಇವನು ಯಾವನು ಗುರುಗಳಿಗೆ? ಯಾವತ್ತ ಎಲೆಕ್ಷನ್ ನಿಂತ್ಕೊಂಡು 188 ಓಟ್ ತಗೊಂಡ್ಬಿಟ್ಟು 1800 ತಗೊಂಡೆ ಅಂತ ಹೇಳ್ತಾನೆ. ಅವನು ಬಂದಿದ್ದೆ 118 ಓಟೇನೋ, 1800 ಓಟ್ ತಗೊಂಡಿದ್ದೆ ನಾನು ಅಂತ ಹೇಳ್ತಾನೆ. ಈ ಥರ ಸುಳ್ಳುಗಳು ಹೇಳ್ಕೊಂಡು ಇದು ಮಾಡ್ಕೊಂಡು ತಿರುಗ್ತಾನೆ. ಏನಂದರೆ ಅವ್ರಿಗೆ ಇವಾಗ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಎಲ್ಲೂ ಅವ್ರಿಗೆ ಏನು ಓಡಾಡೋಕ್ಕಾಗ್ತಾಯಿಲ್ಲ, ಅವ್ರ ವ್ಯವಹಾರಗಳಿಗೆ ತೊಂದರೆ ಆಗ್ತಾಯಿದೆ. ಈ ಥರ ನಮಗೆ MLA ಬಂದಾಗಿಂದ ಈ ಥರ ಆಗ್ಬಿಡ್ತಲ್ಲ. ಈಗೇನಂದರೆ MLA ಅವರು ಏನೂ ತಿನ್ನಲ್ಲ, ಇನ್ನೊಬ್ರಿಗೂ ತಿನ್ನೋಕ್ಕೆ ಬಿಡಲ್ಲ. ಅವ್ರು ಏನು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಬೇಕು. ಇಂಥ ಕೆಲಸಗಳು ಮಾಡುವಾಗ ಇವ್ರೇನು ಮಾಡ್ತಾರೆ, ಯಾರ್ದೋ ಒಬ್ರದ್ದು ಪತ್ರ ತಗೊಂಡೋಗೋದು, ಅದು ನಾಲಾಯಕದು. ಅದರಲ್ಲಿನ ಮುಂದಕ್ಕೆ ಅದು ಏನು ಮಾಡೋಕ್ಕಾಗಲ್ಲ. ಅಂಥದ್ದು ಮಾಡಿಕೊಡ್ರಿ ಅಂತ ಕೇಳೋದು. ಅಧಿಕಾರಿಗಳು ಧಮಕಿ ಹಾಕೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋದು. ಅವರು ಇವ್ರಿಗೆ ಎದ್ರಕೊಂಡು ರಜೆ ಹಾಕೋತಾರೆ ಹೊರತು MLA ಅವ್ರು ಬೈತಾರೆ ಅಂತಾಗಲಿ ಇನ್ನೊಬ್ರು ಏನೋ ಮಾಡ್ತಾರೆ ಅಂತಾಗಲಿ ಯಾವತ್ತೂ ಮಾಡಿಲ್ಲ.
ಈ ಥರ ಅಲ್ಕ ಕೆಲಸಗಳು ಮಾಡ್ತಾರೆ. ಇವನೊಬ್ಬ ಲೋಫರ್ ಇವನು. ಈ ನಿಜ ಹೇಳ್ಬೇಕು ಅಂದರೆ ನಮ್ಮ ನೆಲಮಂಗಲದಾಗ ಇರೋಕ್ಕೆ ನಾಲಾಯಕ್. ಇವನು ಬಂದಾಗಿಂದನೇ ನೆಲಮಂಗಲ ಹಾಳಾಗೋಗ್ತಾ ಇದೆ. ಇವರೆಲ್ಲ ರೌಡಿಸಮ್ ಕಟ್ಕೊಂಡು ಎಲ್ಲ ಕಡೆ ಗಲಾಟೆ ಮಾಡಿ ಅವಾಗಿಂದನೇ ರೌಡಿಸಮ್ ಸ್ಟಾರ್ಟ್ ಆಗಿದ್ದು. ಪಾಪ ಆಂಜನಮೂರ್ತಿ ಅವ್ರನ್ನ ಹಾಳು ಮಾಡಿದ್ದೆ ಇವನು. ಈ ಮೂಲಕ ಇವನ್ನ ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡೀಪಾರು ಮಾಡಬೇಕು. ಇವನು ಇಲ್ಲಿಂದ ಹೋಗ್ಬೇಕು, ಒಬ್ಬ ರೌಡಿ ಸಿಟ್ಟರು. ಇವನ್ನ ಏನು ಮಾಡಬೇಕು ಆ ಥರ ಪೊಲೀಸ್ನವರೇ ಆಗಲಿ ಇನ್ನೊಬ್ಬರೇ ಆಗಲಿ ಅದನ್ನು ತಗೊಂಡು ಇದು ಮಾಡಬೇಕು. ಅವನಿಗೆ ಇನ್ನೊಂದು ಮೊದಲೇ ರೌಡಿ, ಈ ಥರ ರೌಡಿಸಮ್ ಕೆಲಸ ಮಾಡ್ತಾನೆ. ಅವನಿಗೆ ಬಂದೂಕು ಬೇರೆ ಸಪ್ಲೈ. ಮೊದಲು ಅದನ್ನು ಕಿತ್ಕೊಬೇಕು ಪೊಲೀಸ್ನವರು, ವಾಪಸ್ ಕಿತ್ಕೊಂಡು ಅವನ್ನ ನೆಲಮಂಗಲದಿಂದ ಗಡೀಪಾರು ಮಾಡಬೇಕು. ನಮ್ಮ ಜನ ಇದ್ದಾರೆ, ಒಲೆಯರು ಮಾದಿಗರು, ನಾವೆಲ್ಲ ಹೆಂಗೆ ಒಟ್ಟಿಗಿದ್ದೀವಿ, ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟ, ಒಬ್ರಿಗೊಬ್ರು ಸೇರಿದಂಗೆ ಮಾಡಿಬಿಟ್ಟ. ಎಲ್ಲ ಸುಮ್ಮನೆ ಮಾಡಿ ಮೈಸೂರು ಕಡೆ ಹೋಗಲಿ ಚಪ್ಪಲಿ ತಾನು ಹೊಡಿತಾರೆ ಅವನಿಗೆ. ಅಂಬೇಡ್ಕರ್ ಅವರೇ ಮಾಡ್ತಾರೆ. ಅದು ಸ್ಟಾರ್ಟಿಂಗಿಂದ ಅವ್ರದ್ದೊಂದು ಟೀಮ್ ಮಾಡ್ಕೊಂಡ್ರು. ಎಷ್ಟು ಕಲೆಕ್ಷನ್ ಮಾಡಿದ್ರು, ಎಷ್ಟು ಬಿಟ್ಟರು ಏನಂತ ಗೊತ್ತಿಲ್ಲ, ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಹಂಗೂ ಒಂದು ಸರಿ ರವಿ ಅವರು, ಮೂರ್ತಿ ಇವರೆಲ್ಲ ಬಂದು MLA ಅವ್ರ ಹತ್ರ ಕೇಳಿದ್ರು, ಸರ್ ಅದೊಂದು ಏನು ಅವ್ನು ಮಾಡಿ ಅಂತ. ಆಯ್ತಪ್ಪ ಮಾಡೋಣ, ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಟೀಮ್ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ರು. ನಾನೇ ಮಾಡಿಸ್ತೀನಿ, ಆಯಿತು ಪರವಾಗಿಲ್ಲ ಬನ್ನಿ. ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ಅವ್ರು ಏನು ತಿನ್ಕೊತಾರೋ ತಿನ್ಕೊಳ್ಳಿ, ನಾನೇ ಮಾಡಿಸ್ತೀನಿ, ನೀವು ಒಂದು ಟೀಮ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಬನ್ನಿ, ಟ್ರಸ್ಟ್ ಮಾಡೋಣ ಅದಕ್ಕೆ ಅಂತ ಹೇಳಿದ್ರು ಸರ್. ಎಲ್ಲಿ ಅವ್ರ ಪಾಲನೆ ಎಲ್ಲಿ ಮಾಡ್ತಾರೆ? ಹೆಸರು ಹೇಳ್ತಾರೆ ಅಷ್ಟೇ. ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಕಡೆ ರೋಲ್ ಕಾಲ್ ಮಾಡ್ತಾರೆ. ಅವರು ಹೆಸರು ಹೇಳ್ಕೊಂಡು ತಿರುಗ್ತಾರೆ, ಯಾವುದನ್ನು ಒಳ್ಳೆ ಕೆಲಸಗಳು ಮಾಡಲ್ಲ. ನಾನು ಹೇಳಿದ್ನಲ್ಲ, ಈಗ SDPIನಲ್ಲಿ ವರ್ಕ್ ಹೆಸರಿದೆ ಅಲ್ಲಿ, ಇಲ್ಲಿ ಬಂದು ಇಲ್ಲೆಲ್ಲೋ ಕೆಲಸ ಮಾಡ್ತಾರೆ. ಆ ಸಾರಿ ಬಂದು ನೋಡಿ, ನಾನು ಎಂಥದ್ದು ಮೀಸಲಾತಿಗೋಸ್ಕರ ನಾನು ಅಲ್ಲಿಂದ ಇಡೀ ರಾಜ್ಯ ಪ್ರವಾಸ ಮಾಡಿದೆ ಅಂತ ಎಲ್ಲ ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ಬಂದಮೇಲೆ ಇದನ್ನು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ವಿಧಾನಸೌಧಕ್ಕೆ ಹೋದ್ರಲ್ಲ, ಹೋದಾಗ ಇವ್ನ ಒಳಗೆ ಬಿಡಲಿಲ್ಲ. ಅಲ್ಲಿ ವಿಧಾನಸೌಧ ಒಳಗೆ ಬಿಡಲಿಲ್ಲ ಇವನ್ನ. ಅವರೇ ಬೇರೆಯವ್ರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದರು. ಎಲ್ಲಿದೆ ಇವ್ರಿಗೆ ಮರ್ಯಾದೆ? ಇವ್ರ ಮರ್ಯಾದೆನ ಇವರೇ ಹಾಳು ಮಾಡ್ಕೊತಾರೆ. ಒಂದು ಗೌರವವಾಗಿರಬೇಕು ಎಲ್ಲೇ ಆಗಲಿ. ಈಗ ನಮ್ಮವರು ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ, ಆದರೆ ಇವ್ನು ನಮ್ಮವನಲ್ಲ ಅನಿಸ್ತದೆ. ಇವ್ನು ಹೋಗಿ ಅಣ್ಣ ಅಂತ ನಮ್ಮ ಮೇಲೆ ಕರೆಯಕ್ಕಾಗ್ತದೆ? ಇವ್ನು DNA ಚೆಕ್ ಮಾಡ್ಬೇಕು ಮೊದಲು, ನಮ್ಮವನ ಯಾರು ಅಂತ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಇನ್ನಾದರೂ ನಾನು ಲಾಸ್ಟ್ ಒಂದು ಇದರಲ್ಲೂ ಹೇಳಿದ್ದೆ ಮಾಧ್ಯಮದ ಮುಖಾಂತರ, ಅವನು ಹುಷಾರಾಗಿರಲಿ, ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು ಅಂತೇಳಿ. ಆದರೂ ಮತ್ತೆ ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಇನ್ಮೇಲೆ ಹಂಗೆ ಮಾಡಬಾರ್ದು ಅಂತೇಳ್ಬಿಟ್ಟು ನಾನು ಕೂಡ ಅವನಿಗೆ ಎಚ್ಚರಿಕೆ ಕೊಡ್ತೀನಿ. ಇಲ್ಲಾಂದರೆ ನಾನು ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಅವನ್ನ ಗಡೀಪಾರಿಗೆ ನಾವು ಹೋರಾಟ ಮಾಡೋಕ್ಕೆ ಮುಂದುವರಿತೀವಿ. ದುರ್ಬಳಕೆ ಅದು ಹೆಂಗೆ ಮಾಡ್ಕೊಳಕ್ಕಾಗ್ತದೆ? ಯಾರಿಗೆ ಆಗಲಿ. ಈಗ MLA ಅವ್ರು ಯಾವತ್ತಾದ್ರೂ ಅವ್ನ ಮೇಲೆ ಕೇಸ್ ಹಾಕ್ರಿ, ಇವ್ರ ಮೇಲೆ ಕೇಸ್ ಹಾಕ್ರಿ, ಯಾರನ್ನ ಹಾಕ್ಸವ್ರ? ಅವ್ರದ್ದೇನೋ ಈಗ ಬೊಮ್ಮೂಲಿನಲ್ಲಿ ಅವ್ರದ್ದೊಂದು ಗಲಾಟೆ ಆಯಿತು. ಆ ವಿಚಾರದಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟರು, ಇವರು FIR ಮಾಡಿದ್ರು. ಕೊನೆಗೆ ಇವ್ರು ಮನೆಗೆ ಕರೆಸ್ಕೊಂಡು ಅದನ್ನು NCR ಮಾಡ್ಕೊಂಡ್ರಲ್ಲ. ಈ ದುರ್ಬಳಕೆ ಪಡಿಸ್ಕೊಂಡಿರೋ ಯಾರು? ಅವರೇ. ಪೊಲೀಸ್ನವ್ರು ಮನೆಗೆ ಹೋಗಿ ಇವ್ರಿಗೆ NCR ಕೊಟ್ಟವ್ರೆ ಅಂದಮೇಲೆ ದುರ್ಬಳಕೆ ಯಾರಿಂದ ಆಗಿದೆ? ಅವರಿಂದನೇ ಆಗಿದೆ. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ನಮ್ಮ SC ವಿಭಾಗದ ಅಧ್ಯಕ್ಷ. ಮೇಡಮ್ ಹೇಳ್ತಾರೆ, ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ರಜಾ ಕಾಚೆ ಹೋಗಿದ್ದೀನಿ. ಅವ್ರನ್ನ ಬೇರೆ ವೈಯಕ್ತಿಕ ಕಾರಣಗಳು ಕೇಳ್ಬೇಕ ನಾವು ಹೋಗಿ ನಾವು ಹಂಗಾರೆ? ಅವ್ರು ಅಧಿಕಾರ ಇಲ್ವಾ ಅವ್ರಿಗೆ? ಅವರು ರಜೆ ತಗೊಳಕ್ಕೆ ಅಧಿಕಾರ ಇಲ್ವಾ ಅವ್ರಿಗೆ? ಅವ್ರು ಸ್ವಂತ ಕೆಲಸ ಮಾಡ್ಕೊಳಂಗಿಲ್ವಾ? ನಾವು ಸ್ವಂತ ಕೆಲಸಗಳು ಬೇರೆ ಹೋಗ್ತೀವಲ್ಲ ನಾವೇನ ಅಲ್ವರ? ನಾವು ಸಮಾಜ ಸೇವೆ ಮಾಡ್ತಕ್ಕಂಥ ನಾನು ಇಲ್ಲಿಗೆ 3ನೇ ಬಾರಿ ಕೌನ್ಸಿಲ್ ನಗರಸಭೆ ಸದಸ್ಯರು. ನಾವು ಸ್ವಂತ ಕೆಲಸ ನಾವು ಹೋಗಲ್ವ ಹಂಗಾರೆ? ಯಾವಾಗಲೂ ಊರಲ್ಲಿ ಇದ್ದು ಕಾರ್ಯಗಳು ಮಾಡೋಕ್ಕಾಗತ್ತಾ? ಇದನ್ನೇ ನೀವು ಉದ್ಭವ ಮಾಡಿ ಅದಕ್ಕೆ ಹಿಂಗೆ ಹಾಕೋದು ಹೇಳ್ಸಿ ಹಂಗಾರೆ. ಮೇಡಮ್ ಅಂತ ಹೇಳ್ಸಿ ಸಾಕ್ಷಿ ಕೊಡಿ. ನಾವು ಶಾಸಕರು ಕೇಳ್ತೀವಿ. ನಾವು ನಮ್ಮೊಬ್ಬರಿಗೆ ನಮ್ಮ ಇವ್ರಿಗೆಲ್ಲ ಶಾಸಕರಲ್ಲ, ಇಡೀ ನೆಲಮಂಗಲ ತಾಲೂಕಿಗೆ ಪ್ರತಿಯೊಬ್ಬರಿಗೂ ಶಾಸಕರೇ. ಅದನ್ನ ಅರ್ಥ ಮಾಡ್ಕೊಂಡು ಲೀಡರ್ಗಳು ಸ್ವಲ್ಪ ತಾಳ್ಮೆ ಮಾತಾಡೋದು ಕಲಿಬೇಕು. ಸಾಕ್ಷಿ ಇಲ್ಲದೆ ಮಾತಾಡಬೇಡಿ. ಬಾಯಕ್ಕೆ ಏನೋ ಬರ್ಬೇಕು, ಮಾತಾಡಬೇಕು, ಮಾತಾಡ್ತಕ್ಕಂಥ ಬೇಡ, ಅವೆಲ್ಲ ಮಾತಾಡಬೇಡ. ನಾವು ಮಾತಾಡ್ಬೋದು, ನಿಮ್ ತರ ನಾವು ಮಾತಾಡಿದ್ರೆ ನಮ್ ತೂಕ ನಾವು ಕೆಡ್ಸ್ಕೊತೀವಿ. ಹಂಗೆ ನಿಮ್ ತೂಕ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವಿರೋಧ ಪಕ್ಷ ನಾಯಕರಾಗಿರ್ಬೋದು, ದಲಿತ ಸಂಘದ ಲೀಡರ್ಗಳಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಒಡಹುಟ್ಟವರಾಗಿರ್ಬೋದು, ಜಾತಿ ನಡುವೆ ಎತ್ತುಗಟ್ಟು ಕೆಲಸ ಮಾಡ್ತಾರೆ ಶಾಸಕರು ಅಂತ ಆರೋಪ ಮಾಡಿದ್ದಾರೆ. ತೋರಿಸಿ. ಯಾರು ಒಲಿಯ ಮಾರ್ಗ ನಾವೇ ಮಾಡ್ಕೊಂಡ್ವಲ್ಲ, ನಾವೇ ಮಾಡ್ಕೊಂಡ್ವಲ್ಲ ಸ್ವಾಮಿ. ಶಾಸಕರದ್ದು ಮಧ್ಯೆ ಬಂದಿರಾ? ಬಾರಪ್ಪ ನೀವು ಹೋರಾಟ ಮಾಡು, ಬಾರಪ್ಪ ನೀವು ಹೋರಾಟ ಮಾಡು ಕರೆ ಬಂದಿದ್ರಾ? ಮಾನ್ಯ ಮಠಾಧೀಶರುಗಳೇ ಹೇಳ್ತಾರೆ, ಇಂಥ ನಿಜವಾಗಿ ಹೇಳ್ತೀನಿ ಕೇಳಿ, ಯಾವುದೇ ಒಂದು ಮಠಕ್ಕೆ ಮಾನ್ಯವ್ರು ಹೋಗಿ ಅವ್ರ ಮಠಾಧೀಶರು ಹೇಳ್ತಾರೆ, ಇಂಥ ಜಾತ್ಯತೀತ ನಾಯಕ ಸಿಕ್ಕಿರ್ತಕ್ಕಂಥದ್ದು ಈ ನೆಲಮಂಗಲ ತಾಲೂಕಿಗೆ ನಿಜವಾಗೂ ನೆಲಮಂಗಲ ಜನತೆ ಪುಣ್ಯ ಅಂತ ಹೇಳಿದ್ದಾರೆ.